ಭಾರತದಲ್ಲಿ ಮಹಾತಪಸ್ವಿ ಶ್ರೀ ಯೋಗಿಗಳನ್ನು ನಡೆದಾಡುವ ದೇವರು, ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರಪ್ಪನವರಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಶ್ರೀಮಠದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಕರಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರಿವರೆಲ್ಲದೆ ಸಮಾಜದ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ವಿಶೇಷವಾಗಿ ನಾನು ಸಿಂದಗಿ ಗ್ರಾಮಕ್ಕೆ ತೆರಳತಕ್ಕಂಥ ಸಂದರ್ಭದಲ್ಲಿ ಲೋಣಿ ಅವರು ನಿನ್ನೆ ನನಗೆ ಒಂದು ಮಾತನ್ನು ಹೇಳಿದೆ. ನಾನು ಕಾರವಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಹಿರಿಯರು ಬಂದು ಜನ ಈ ಕಡೆ ಭಾಳ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಬಿಜಾಪುರಕ್ಕೆ ಒಂದು ದಿವಸ ನಿಮ್ಮನ್ನು ವಿಶೇಷವಾಗಿ ನಾವು ಆಹ್ವಾನವನ್ನು ಮಾಡ್ತೀವಿ, ನೀವು ಬರಬೇಕು, ನಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ನಾನು ಇನ್ನೊಂದು ಸಲ ಸಮಯ ತೊಗೊಂಡು ಬರಬೇಕು ಅಂತಕ್ಕಂಥ ಸಂಕಲ್ಪದಲ್ಲಿದ್ದಲ್ಲಿ ಕೂಡ ಅವ್ರು ಹೇಳಿದರು, ಅಂದರೆ ಹೋಗುವಾಗ ಶ್ರೀಮಠಕ್ಕೆ ಬರಬೇಕು, ಪೂಜ್ಯರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಮಾಜದ ಕೆಲವೊಂದು ಮುಖಂಡರು ಭೇಟಿ ಆಗ್ತಾರೆ, ಅವರ ಒಂದು ಸತ್ಕಾರವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ವಿಶೇಷವಾಗಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿಕೊಂಡು ನನಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಸತ್ಕಾರವನ್ನು ಮಾಡಿದೆ. ಇವತ್ತು ನೀವು ತಿಳ್ಕೊಂಡಿರ್ಬೋದು ನಾವೇನು ಭಾಳ ದೊಡ್ಡ ಸತ್ಕಾರ ಮಾಡಿದ್ದೀವಿ ಅಂತೇಳಿ. ಅದು ನಾನೇನು ತಿಳ್ಕೊಂಡಿದ್ದೀನಿ ಅಂದರೆ, ನೀವು ಹಾಕಿರ್ತಕ್ಕಂಥ ಒಂದು ಶಾಲು, ನೀವು ಹಾಕಿರ್ತಕ್ಕಂಥ ಒಂದು ಹಾರು, ಅದು ಇಡೀ ನನ್ನ ಜೀವನದಲ್ಲಿ ಅದೊಂದು ರಕ್ಷಾಕವಚ ಹೊರಹೊಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಬಿಜಾಪುರದ ಸಮಾಜದ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ ನಾನು ಇವತ್ತು ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ಯಾಕಂತಂದರೆ ಕಾಂಗ್ರೆಸ್ ಪಕ್ಷದವರು ಇಲ್ಲಿವರೆಗೆ ಸಮಾಜದವರು ಯಾರನ್ನೂ ಕೂಡ ರಾಜ್ಯದಲ್ಲಿ ಮಂತ್ರಿಯನ್ನಾಗಿ ಮಾಡಿರಲಿಲ್ಲ. ಆದರೆ ಆ ಒಂದು ಬೇಡಿಕೆಯನ್ನು ನೀವು ಬಿಜಾಪುರದಲ್ಲಿ ಅನೇಕ ಜನ ಹಿರಿಯರು ಸೇರಿಕೊಂಡು ಹೋರಾಟವನ್ನು ಮಾಡೋದ್ರ ಮುಖಾಂತರ ನಮ್ಮ ಪಕ್ಷದ ಮುಖಂಡರಿಗೆ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆ ಗಮನವನ್ನು ಸೆಳೆತಕ್ಕಂಥ ನೋಡಿದರೆ ನನಗನ್ಸೋದ್ರೆ ಬಹುತೇಕ ನೀವು ಗಮನ ಸೆಳೆದು ಅಷ್ಟೇ ಆಗಲಿಲ್ಲ, ನಮ್ಮ ಮನೆಯ ಮಗನಿಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತಕ್ಕಂಥ ಆಶೀರ್ವಾದ ಮಾಡಿದ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪರದಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಪಕ್ಷದ ವರಿಷ್ಠರು ನನ್ನ ಮೇಲೆ ಒಂದು ಭರವಸೆ ಇಟ್ಕೊಂಡು ಇವತ್ತು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸಚಿವ ಸ್ಥಾನವನ್ನು ಸದುಪಯೋಗ ಮಾಡಿಕೊಂಡು ಸಮಾಜದ ಏಳಿಗೆಗಾಗಿ ಮತ್ತು ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ನೀವು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಕಳೆದ ಒಂದು ದಿನಗಳಿಂದ ಅನೇಕ ಕೆಲಸದ ಒತ್ತಡದಲ್ಲಿ ನಾನು ಬರಲಿಕ್ಕಾಗಿಲ್ಲ. ಆದರೆ ನಾನು ಅಧ್ಯಕ್ಷರಿಗೆ ಎಲ್ಲರಿಗೆ ಶ್ರೀಗಳಿಗೆ ಕೇಳ್ಕೊತೀನಿ, ಮುಂದೊಂದು ದಿನ ನಾನು ಒಂದು ಸಮಯವನ್ನು ನಿಗದಿ ಮಾಡಿ ಕೊಡ್ತೀನಿ. ನಾನು ಒಂದು ದಿವಸ ಪೂರ್ಣ ಅರ್ಧ ದಿವಸ ನಾನು ಇಲ್ಲಿ ಬರ್ತೀನಿ, ಬಂದು ನಿಮ್ಮ ಜೊತೆಗೆ ಇಟ್ಕೊಂಡು ನಿಮ್ಮ ಜೊತೆಗೆ ಅನೇಕ ಸಮಾಲೋಚನೆಗಳನ್ನು ಮಾಡೋದು ಮತ್ತು ಸಮಾಜದ ಆಗು ಹೋಗೋದ್ರ ಬಗ್ಗೆ, ಸಮಾಜದ ಏಳಿಗೆ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಭೇಟಿಯಾಗಿ ಹೋಗಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಾನು ಬಂದಿದ್ದೀನಿ. ಒಂದು ಸಮಯ ತೊಗೊತೀನಿ, ಆ ಸಮಯ ತಿಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಮುಖಂಡರು ಸೇರೋಣ, ಅನೇಕ ಚಿಂತನೆಗಳನ್ನು ಮಾಡಬೇಕಾಗಿದೆ. ಅನೇಕ ಚಿಂತನೆಗಳನ್ನು ಮಾಡೋದ್ರ ಮುಖಾಂತರ ಸಮಾಜದ ಏಳಿಗೆಗಾಗಿ ಮತ್ತು ಸಮಾಜದ ಒಗ್ಗಟ್ಟಿಗಾಗಿ ಏನು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಆ ರೂಪಿಸುವಂಥ ಕೆಲಸವನ್ನು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಯದ ಅಭಾವ ಇದೆ. ಇವತ್ತು ಸಿಂದಗಿಯಲ್ಲಿಯೂ ಕೂಡ ನಾವು 1 ಗಂಟೆಗೆ ಬರ್ತೇವೆ ಅಂತ ಹೇಳಿದ್ವಿ, ಈಗ 1:15 ಆಗಿ ಹೋಗ್ಯದ. ಅದಕ್ಕೆ ಇನ್ನೂ ನಾನು ಸನ್ಮುಖಾರವಾಡ ಮಠಕ್ಕೆ ಹೋಗಿ ಅಲ್ಲಿ ಗದಿಗೆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾನು ಮತ್ತು ಅನೇಕ ಮುಖಂಡರು ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಯಾರೂ ಅಪಾರ್ಥ ಮಾಡ್ಕೋಬೇಡ. ಇವತ್ತು
ಇನ್ನೊಂದು ಸಲ ನಾ ಸಮಯ ನಿಗದಿ ಮಾಡಿ ಖಂಡಿತವಾಗಿಯೂ ಬರ್ತೀನಿ. ಆ ಒಂದು ಅರ್ಧ ದಿವಸ ನಿಮ್ಮ ಜೊತೆಗೆ ಕಾಲು ಕಳೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಪ್ರೀತಿ, ವಿಶ್ವಾಸ, ಗೌರವವನ್ನು ಕೊಟ್ಟು ನನಗೆ ಆಶೀರ್ವಾದ ಪರವಾಗಿರ್ತಕ್ಕಂಥ ಏನು ಸತ್ಕಾರ ಮಾಡಿದರೆ ನಿಮಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಾಡಿಗ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಹೋಗಬೇಕಂತ ಅವರಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷರಾಗಿರ್ತಾರೆ ಅಧಿಕಾರಿ ಸಾಹೇಬರು, ಟಿಕೆಟ್ ಪೂರ್ವ ಗಾಣಿಗ ಸಮಾಜ ಸಂಘದ ಅಧ್ಯಕ್ಷರು ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಕಳಕಳಿ ವಿನಂತಿ. ದಯಮಾಡಿ ಅಣ್ಣರ ತಮ್ಮಲ್ಲಿ ಎಲ್ಲರ ಕೈಗಳನ್ನು ಹೇಳೋಣ, ಟ್ರಸ್ಟಿಗಳು ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಪರಮ ಪೂಜೆ ಸಂಕ್ರಾಂತ ಅಪ್ಪರು ವಹಿಸಿಕೊಂಡಿದ್ದಾರೆ. ಪೂಜ್ಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕೇಂದ್ರಬಿಂದು ಶ್ರೀಯುತ ಲಕ್ಷ್ಮಣ ಸವದಿ ಸಾಹೇಬರು ಅವ್ರನ್ನ ವಿಜಯಪುರ ನಗರದ ವಿಜಯಪುರ ಜಿಲ್ಲೆ ಕೇಂದ್ರಬಿಂದು ಸವದಿ ಸಾಹೇಬರು ಇವತ್ತು ಪ್ರಾರಂಭದಲ್ಲಿ ಪೂಜ್ಯರಿಗೆ ವಿನಂತಿ. ಸಚಿವರು ಮಾತನಾಡಿದ ನಂತರ ಸನ್ಮಾನ ನಂತರ ಆಗಮಿಸಿದಂತ ಎಲ್ಲ ಸಮಾಜ ಬಾಂಧವರಿಗೆ ಮನೆ ಸಚಿವರನ್ನ ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಯಾರೂ ಸಹಿತ ಗದ್ದಲ ಮಾಡದೆ ನಮ್ಮೆಲ್ಲರಿಗೆ ಸಹಕಾರ ನೀಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈಗ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಸಂಘ, ವಿಜಯಪುರ ಜಿಲ್ಲಾ ಗಾಣಿಗ ನೌಕರರ ಸಂಘ, ವಿಜಯಪುರ ಜಿಲ್ಲಾ ವನಶ್ರೀ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಪರಮ ಪೂಜ್ಯ ಶಂಕರಾನಂದ ಬಾಂಧವರು ವೇದಿಕೆಗೆ ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಬಳುತ್ತಿ ಗ್ರಾಮದ ಸಮಾಜ ಬಾಂಧವರು ಬರಲಿಕ್ಕೆ ವಿನಂತಿ ಮಾಡ್ತೀನಿ. ದಯವಿಟ್ಟು ಸಾವಕಾಶವಾಗಿ ಗದ್ದಲ ಮಾಡದೆ ವೇದಿಕೆಗೆ ಆಗಮಿಸಿ ಮಾನ್ಯ ಸಚಿವರನ್ನ ಸನ್ಮಾನ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಸನ್ಮಾನ ಮಾಡಿದ್ರೆ ದಯವಿಟ್ಟು ವೇದಿಕೆ ಕೆಳಗಡೆ ಇಳಿದು ಸನ್ಮಾನ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ದಯವಿಟ್ಟು ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ಸಹಕಾರ ಕೊಡಬೇಕು. ನಂದಿಯಾಳ ಗ್ರಾಮದ ಗ್ರಾಮಸ್ಥರು ಸಮಾಜ ಬಾಂಧವರು ಬಂದು ವೇದಿಕೆ ಬರಲಿಕ್ಕೆ ವಿನಂತಿ ಮಾಡ್ತೀನಿ. ಹತ್ತಳ್ಳಿ ಗ್ರಾಮದ ಗ್ರಾಮಸ್ಥರು ವೇದಿಕೆಗೆ ಬಂದು ಮಾನ್ಯ ಸಚಿವರನ್ನ ಸನ್ಮಾನ ಮಾಡಲಿಕ್ಕೆ ವಿನಂತಿ ಮಾಡ್ತೀನಿ. ಸನ್ಮಾನ ಮಾಡಿದ ಸಮಾಜ ಬಾಂಧವರು ವೇದಿಕೆ ಕೆಳಗಡೆ ಹೋಗ್ಬೇಕಂತೇಳಿ ವಿನಂತಿ ಮಾಡ್ತೀನಿ, ಉಳಿದವರಿಗೆ ಅವಕಾಶ ಮಾಡಲಿಕ್ಕೆ. ಅದೇ ರೀತಿ ಇಂಡಿ ಸಮಾಜದಿಂದ ಸುಭಾಸ ಹತ್ತಳ್ಳಿಯವರು, ಭೀಮು ಅವರು, ರಾಮ್ ಅವರು ಎಲ್ಲರೂ ಬಂದಿದ್ದಾರೆ. ಅವರು ಸಹಿತ ವೇದಿಕೆಗೆ ಬಂದು ಆಗಮಿಸಬೇಕು. ದಯವಿಟ್ಟು ಎಲ್ಲರಿಗೂ ಅವಕಾಶ ಇದೆ. ಗದ್ದಲ ಮಾಡಲಾರ್ದೆ ಅವಕಾಶ ದಯವಿಟ್ಟು ಸ್ವಲ್ಪ ಡಾಕ್ಟರ್ MS ಗಂಗನಹಳ್ಳಿ ಅಧ್ಯಕ್ಷರು ಜಿಲ್ಲಾ ಪಶುವೈದ್ಯಕೀಯ ಸಂಘ ವಿಜಯಪುರ ಅವರು ಅವರ ವೇದಿಕೆಗೆ ಸನ್ಮಾನ ನೆರವೇರಿಸಬೇಕು. ಬಿಜರ್ಗಿ ಗ್ರಾಮದ ನಾಗರಿಕರಿಂದ ಮಾನ್ಯ ಸಚಿವರಿಗೆ ಸನ್ಮಾನ ಸಮಾರಂಭ. ದಯವಿಟ್ಟು ಸನ್ಮಾನ ಮಾಡಿದವರು ಕೆಳಗಿಳಿ ವಿನಂತಿ ಮಾಡ್ತೀನಿ. ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ಸಹಕಾರ ನೀಡಲಿಕ್ಕೆ ವಿನಂತಿ ಮಾಡ್ತೀನಿ. ಸರ್ವಹಳ್ಳಿ ಗ್ರಾಮದ ಹಿರಿಯರು ಶ್ರೀಮತಿ ಶಾಂತ ಮುಗ್ದಾಪುರ ಮತ್ತು ತಂಡವರು ಆಗಮಿಸಿದ್ದಾರೆ. ಅವರು ಸಹಿತ ವೇದಿಕೆ ಆಗಮಿಸಿ ಮಾನ್ಯ ಸಚಿವರಿಗೆ ಸನ್ಮಾನ ಮಾಡಲಿಕ್ಕೆ ವಿನಂತಿ ಮಾಡ್ತೀನಿ. ಅಮರೇಶ್ ಅಶ್ಮನಿ ಮತ್ತು ಮೈಬೂಬುಲ್ಲಾ ತಾಂಬಾ ಗ್ರಾಮದ ಸಮಾಜ ಬಾಂಧವರು ಮತ್ತು ಅಭಿಮಾನಿಗಳು, ದರೆಪ್ಪ ಮಕ್ಕಳಾಪುರ ಅವರು ರಾಜೋಳ ಗ್ರಾಮಸ್ಥರಿಂದ ಬಂದು ಅವರಿಂದ ಸಮಾಜ ಬಾಂಧವರು ಮಾನ್ಯ ಸಚಿವರಿಗೆ ಸನ್ಮಾನ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ